ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಇನ್ನು ಕೈದು ಫ್ರ್ಯಾಕ್ಚರು 1.5 ಮಂತ್ ಇರಬೇಕು. ಸೊ ಅದು ಹಾಗೇ ಇದೆ. ಇದು ಊರಿಗೆ ಬಂದಿದ್ದೆ ಸಂಡೇ ರಜೆ ಇತ್ತಲ್ಲ ಆಫೀಸಿಗೆ, ಹಾಗೆ ಅಮ್ಮ ಬೆಳಗ್ಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ಪಲ್ಯ ಮತ್ತು ರೊಟ್ಟಿ ಮಾಡೋದಕ್ಕೆ ತರಕಾರಿನ ಹೆಚ್ಕೋತಾ ಇದ್ದಾರೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿ ರೊಟ್ಟಿಗೆ ಒಲೆ ಮೇಲೆ ಬಳಿತಿದ್ದಿದ್ದು ಯಾವಾಗ್ಲೂ, ಆದರೆ ಮಳೆ ಬಂದು ಮಣ್ಣೆಲ್ಲ ಬೀಳ್ತೈತೆ ಅಂತ ಹೇಳಿಬಿಟ್ಟು ಒಲೆಯಲ್ಲಿ ಗ್ಯಾಸ್ ಮೇಲೇ ರೊಟ್ಟಿ ಮಾಡಿಕೊಟ್ರು. ನನಗೆ ರೊಟ್ಟಿಗೆ ಮತ್ತು ತೆಂಗಿನಕಾಯಿ ಚಟ್ನಿಗಿನ್ನ ಕಾಳು ಚಟ್ನಿ ಮಾಡ್ತಾರೆ, ಹುಳ್ಳಿಕಾಳು ಚಟ್ನಿ, ಹೆಸ್ರು ಕಾಳು ಚಟ್ನಿ. ಸೊ ಆ ಚಟ್ನಿ ಅಂದರೆ ತುಂಬ ಇಷ್ಟ ನನಗೆ. ಆದರೆ ಇವತ್ತು ಅಮ್ಮ ಪಲ್ಯ ಮಾಡಿದರು ತರಕಾರಿ ಎಲ್ಲ ಹಾಕಿ. ಸೊ ನಾನು ಪಲ್ಯನ ತಿಂದೆ. ಮತ್ತು ರಾಗಿ ರೊಟ್ಟಿ ಮಾಡಿದರು ಇವತ್ತು. ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಟೈಮೇ ಬಿಸಿ ಬಿಸಿ ಹಾಕಿಸ್ಕೊಂಡು ತಿಂದೆ. ನನಗೆ ರೊಟ್ಟಿ ಜೊತೆ ಬೆಣ್ಣೆ ಹಾಗೆ ಚಟ್ನಿ ಪಲ್ಯ ಈ ಥರ ತುಂಬ ಇಷ್ಟ ಆಗುತ್ತೆ. ಊರಿಗೆ ಬಂದಾಗ ಅಮ್ಮನ ಹತ್ರ ನಾನು ಕೇಳೋದೇ ಅಷ್ಟು, ರೊಟ್ಟಿ ಮಾಡು ಅಂತಲೇ ಹೇಳ್ತೀನಿ. ಹಾಗೆ ಕೈ ಕೂಡ ನೋಡ್ತಾ ಇರ್ಬೋದು, ಫ್ರ್ಯಾಕ್ಚರ್ ಹಾಕಿರೋದು ಹಂಗೆ ಐತೆ. ಹಾಗೆ ಅಮ್ಮನ ಹತ್ರ ತಲೆ ಬಾಚಿಸ್ಕೊಂಡೆ. ನಾನು ಚಿಕ್ಕ ವಯಸ್ಸಲ್ಲಿ ತಲೆ ಬಾಚಿದ್ರೆ ನಮ್ಮಮ್ಮ ನನಗೆ ತಲೆ ಬಾಚಿದ್ದಿದ್ರೆ ನಾನು ಒಪ್ತಾ ಇರಲಿಲ್ಲ, ಬಿಚ್ಬಿಟ್ಟು ಮತ್ತೆ ಬಾಚಿಸ್ಕೊತಾ ಇದ್ದೆ. ಇವಾಗ ಅದೇ ಹೇಳ್ತಾಯಿದ್ರು, ನೀನು ನನ್ನ ತಲೆ ಬಾಚೋದು ಒಪ್ಪಲ್ವಲ್ಲ, ಏನು ಮಾಡ್ತೀಯ ಅಂತ. ಇವಾಗ ಹೆಂಗೋ ಮಾಡಮ್ಮ ಅಂತ ಹೇಳಿ ಬಾಚಿಸ್ಕೊಂಡೆ. ಹಾಗೆ ನಮ್ಮಮ್ಮನೂ ಹೇಳ್ತಾಯಿದ್ರು, ಬಿಳಿ ಕೂದಲಾಗಿದೆ, ಏನು ಹಚ್ಬೇಕು ಅಂತ. ಸೊ ನಾನು ಬ್ಲ್ಯಾಕ್ ಮೆಹಂದಿ ಹಚ್ಚು ಅಂತ ಎಲ್ಲ ಹೇಳಿ ಮಾತಾಡ್ಕೊಂಡು ಹಾಗೇ ತಲೆ ಬಾಚಿಸ್ಕೊಂಡೆ. ಹಾಗೆ ನೀರು ಬತ್ತಿತ್ತು, ನೀರು ಹಿಡ್ದೆ, ಅಂದರೆ ಪೈಪ್ ಹಾಕಿ ಹಿಡಿಯೋದು. ನನ್ನ ತಮ್ಮ ಎಲ್ಲ ತೊಗೊಂಡೋಗಿ ನೀರನ್ನ ಒಳಗಡೆಗೆಲ್ಲ ತುಂಬಿಸ್ದ. ಆಚೆಗೆಲ್ಲ ಪೈಪ್ ಹಾಕಿದ್ರಿಂದ ನಾನೇ ಕಾಸ ಹಂಡೆ, ಅಂದರೆ ಬಚ್ಚಲ ಮನೆಯಲ್ಲಿ ಹಂಡೆ ಇರುತ್ತಲ್ವ, ಬಿಸಿ ನೀರು ಕಾಯಿಸ್ಕೊಳ್ಳೋದಕ್ಕೆ, ಅದನ್ನು ಕಾಸ ಹಂಡೆ ಅಂತೀವಿ ನಾವು. ಅದಕ್ಕೆ ಹಾಗೆ ಡ್ರಮ್ಮು ಮತ್ತು ಬಕೆಟ್ಗಳು ಟಬ್ಗಳು ಎಲ್ಲ ತುಂಬಿಟ್ಟಿದೆ. ಅಂದರೆ ಪೈಪ್ ಹಾಕಿರೋದ್ರಿಂದ ಪೈಪಲ್ಲಿ ಹಿಡಿಯೋದಷ್ಟೇ, ಒಂದೇ ಕೈಲಲ್ವ ಮಾಡ್ಬೋದು. ಆಮೇಲೆ ಅಮ್ಮ ಬಟ್ಟೆ ಒಗಿಬೇಕು ಅಂತ ಹೇಳಿ ಬಟ್ಟೆ ಒಗೆದ್ರು. ಸಂಡೇ ಆಗಿದ್ದರಿಂದ ಹಾಗೆ ನೀರು ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಬಟ್ಟೆ ಒಗೆಯೋಣ ಅಂತ ಹೇಳ್ಬಿಟ್ಟು ಅಮ್ಮ ಕೂತಿದ್ರು. ಹಾಗೆ ಆಚೆ ಹೆಸ್ರು ಕಾಳೆಲ್ಲ ಒಣಗಾಕಿದ್ದು, ಬಿಸಿಲು ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಅಲಸಂಡೆ ಕಾಯಿನೂ ಒಣಗಾಕಿದ್ರು, ಅದನ್ನು ಎತ್ತಿಡು ಅಂತ ಹೇಳಿದ್ರು. ಒಂದು ಕೈಲಿ ಮಾಡೋ ಕೆಲಸ ಅಲ್ವಾ, ಹಾಗಾಗಿ ಒಂದು ಕೈಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ಟೆ ಎಲ್ಲ ಜಾಲ್ಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇನ್ನೊಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದು ಹಿಂಡಿ ಒಣಗಾಕೋಕ್ಕೆಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಒಂದೇ ಕೈಯಲ್ಲೇ ಕಾಳುಗಳೆಲ್ಲ ಎತ್ತಿಟ್ಟು ಇದು ಮಾಡಿದೆ, ಅಂದರೆ ಮನೆ ಕಸ ಎಲ್ಲ ಗುಡಿಸ್ದೆ. ಈ ರೀತಿ ನನ್ನ ಕೈಯಲ್ಲಿ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಿಕೊಟ್ಟೆ. ಅದು ಮಾಡಿ ಮತ್ತು ಮಧ್ಯಾಹ್ನಕ್ಕೆ ನಾನು ಹೊರಡ್ತೀನಿ ಅಂತ ಅಂದೆ. ಅಮ್ಮ ಅನ್ನ ಮತ್ತು ಟೊಮೊಟೊ ಬಸ್ಸಾಂಬಾರು ಮಾಡಿದರು, ಊಟ ಮಾಡಿಕೊಂಡು ಹೊರಟೆ. ನನ್ನ ತಮ್ಮ ಗಾಡೀಲಿ ಬಿಡ್ತೀನಿ ಅಂತ ಅಂದ. ಅಪ್ಪನೂ ತೋಟದ ಹತ್ರ ಹೋಗಿದ್ದರು. ತೋಟದ ಹತ್ರ ಹೋಗಿ ನಾನು ಬರುವಾಗ ಬರ್ತಾಯಿದ್ರು. ಹಾಗೆ ಇದು ನಮ್ಮ ಮನೆ ಹತ್ತಿರ ವ್ಯೂ, ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಇಲ್ಲಿ ಬಸ್ ಅಂದರೆ ಹೋಗೋದಕ್ಕೆ ನಿಂತಿದ್ನಲ್ವ, ಸೊ ಆವಾಗ. ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ ಇಂಟರ್ವ್ಯೂ. ನೀವು ಜಾಬ್ ನೋಡ್ತಾಯಿದ್ರೆ ಇಂಟರ್ವ್ಯೂಗೆ ಹೋಗಿರ್ತೀರ. ಇಂಟರ್ವ್ಯೂಗೆ ಹೋದಾಗ ನಿಮ್ಮನ್ನ ಫಸ್ಟು ನೀವು ಎಲ್ಲೇ ಇಂಟರ್ವ್ಯೂಗೆ ಹೋಗೋಕ್ಕೆ ಮುಂಚೆ ರೆಸ್ಯೂಮ್ ತೊಗೊಂಡೋಗಿ, ರೆಸ್ಯೂಮ್ ಕಳಿಸಿ ಅಂತ ಫಸ್ಟೇ ಕೇಳ್ತಾರೆ ಕೆಲವು ಕಡೆ, ಅಂದರೆ ಪರಿಚಯ ಇದ್ದರೆ. ಇಲ್ಲ ನೀವು ಹೋಗಿದ್ರೆ ಆ ರೆಸ್ಯೂಮ್ ತೊಗೊಂಡೋಗಿ, ಮಿಸ್ ಮಾಡಬೇಡಿ. ಹಾಗೆ ರೆಸ್ಯೂಮ್ ಇಲ್ಲ ಅಂತಂದರೆ ಅವರು ಎಷ್ಟು ಕೇರ್ಲೆಸ್ ಇವರು ಅನ್ನೋ ಒಂದು ಮೈಂಡಿಗೆ ಬರುತ್ತೆ. ಹಾಗಾಗಿ ರೆಸ್ಯೂಮು ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಒರಿಜಿನಲ್ಲು ಮತ್ತು ಡೂಪ್ಲಿಕೇಟು ಎರಡೂ ತೊಗೊಂಡು ಹೋಗಿರಿ. ಅವ್ರೇನು ಒರಿಜಿನಲ್ ಈಸ್ಕೊಳ್ಳಲ್ಲ, ಕನ್ಫರ್ಮೇಷನ್ಗೆ ನೋಡ್ತಾರೆ. ಏನು ಮಾಡ್ತಾಯಿದ್ದೀಯ? ಹಾಗೆ ನೀವು ಇಂಟರ್ವ್ಯೂಗೆ ಹೋದಾಗ ಫಸ್ಟು ಆಫೀಸ್ ರೂಮ್ ಒಳಗಡೆ ಹೋಗೋದು, ಗುಡ್ ಮಾರ್ನಿಂಗ್ ಸರ್ ಅಂತ ನಾವು, ಇಲ್ಲ ಮಧ್ಯಾಹ್ನ ಆಗಿದ್ದರೆ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ಆಗಿದ್ದರೆ ಗುಡ್ ಈವ್ನಿಂಗ್ ಸರ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ. ಹಾಗೆ ಹೋದಾಗ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅಂದರೆ ನಿಮಗೂ ಗೊತ್ತಿದ್ದರೆ ನೀವು ಇಂಗ್ಲೀಷನ್ನಲ್ಲೇ ಕನ್ವರ್ಸೇಷನ್ ಮಾಡಿ. ನಿಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಂದರೆ ಕನ್ನಡ ಆದರೆ ಕನ್ನಡದಲ್ಲಿ, ಹಿಂದಿ ಆದರೆ ಹಿಂದಿಲಿ ಫಸ್ಟ್ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಅಂದರೆ ಮೈ ನೇಮ್ ಈಸ್ ಅಂತ ಹೇಳಿ ಮಾಡ್ಕೊಳ್ಳಿ. ಹಾಗೆ
ನೀವು ಎಲ್ಲಿ ವಾಸವಾಗಿದ್ದೀರಾ, ಹಾಗೆ ನೀವು ಏನು ಓದಿದ್ರಿ, ಮತ್ತು ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ, ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ, ಇದನ್ನೆಲ್ಲ ನೀವು ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಂಫರ್ಟಬಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕಾಗಲಿಲ್ಲ ಅವ್ರ ಕೈಲಿ ಅಂದರೆ ನಿಮಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇದೆ ಅದರಲ್ಲೇ ಮಾತಾಡಿ. ಸರ್ ನನಗೆ ಈ ಲ್ಯಾಂಗ್ವೇಜ್ ಬರಲ್ಲ ಅಂತ ನೇರವಾಗಿ ಹೇಳಿ. ನೇರವಾಗಿ ಹೇಳೋದ್ರಿಂದ ಏನು ತಪ್ಪಿಲ್ಲ. ಇಷ್ಟ ಆದರೆ ಕೆಲಸ ಕೊಡ್ತಾರೆ, ಇಲ್ಲ ಅಂತಂದ್ರಿಲ್ಲ. ದಯವಿಟ್ಟು ಸುಳ್ಳು ಹೇಳಿ ಮಾತ್ರ ಕೆಲಸಕ್ಕೆ ತಗೊಳ್ಳೋದು, ಕೆಲಸಕ್ಕೆ ಸೇರ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಇನ್ನೊಂದು, ಮತ್ತು ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ. ಫೋನ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದಾಗ 90% ಜಾಬ್ ಸಿಗಲ್ಲ ಅನ್ನೋ ಹೋಗು, 10% ಪರವಾಗಿಲ್ಲ ಅಂತ ಅನಿಸುತ್ತೆ. ನನಗೂ ಕೂಡ ಹಾಗೆ ಆಯಿತು. ಅಂದರೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು, ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ವರ್ಕ್, ಅಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಬಂದೆ. 15 ಡೇಸ್ ಆದಮೇಲೆ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳಿಬಿಟ್ಟು. ಆವಾಗ ಸರಿ ಅಂತ ಹೇಳಿಬಿಟ್ಟು ನಾನು ಹೋದೆ. ನಾನು ಇದಕ್ಕೆ ಮುಂಚೆ ಮಾಡ್ತಿದ್ದ ಕೆಲಸದ ಹತ್ರ ಇಂಟರ್ವ್ಯೂಗೆ ಹೋಗಿದ್ದೆ. ಇಂಟರ್ವ್ಯೂಗೆ ಹೋಗಿದ್ದ ದಿನವೇ ಅವರು ಆಯ್ತು ಬನ್ನಿ ಅಂತ ಎಲ್ಲ ಕೇಳಿದ್ರು. ಕೇಳಿಬಿಟ್ಟು ಆಯಿತು ಬನ್ನಿ ಅಂತ ಹೇಳಿದ್ರು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಮತ್ತು ನಾನು ಇಂಟರ್ವ್ಯೂಗೆ ಇವಾಗ ತೊಗೊತಿದ್ನಲ್ಲ, ನನ್ನ ಜೊತೆ ಕೆಲಸ ಮಾಡ್ತಿದ್ದವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದಿದ್ದು. ಆವಾಗ ತೊಗೊಳ್ಳುವಾಗ ಮತ್ತು ನಾವೂ ಕೂಡ ಅಷ್ಟೇ ತುಂಬ ಜನನ ಇಂಟರ್ವ್ಯೂ ಮಾಡ್ತೀವಿ. ಮಾಡಿಬಿಟ್ಟು ಅದರಲ್ಲಿ ಯಾರು ಬೆಸ್ಟ್ ಆಗಿರ್ತಾರೆ, ಯಾರು ಇದಾಗಿರ್ತಾರೆ ಅವ್ರನ್ನ ನಾವು ಚೂಸ್ ಮಾಡ್ತೀವಿ. ಚೂಸ್ ಮಾಡೋದಕ್ಕೆ ಮುಂಚೆ ಎಲ್ಲರಿಗೂ ಅದೇ ರೀತಿಯಲ್ಲಿ ಕಳಿಸೋದು. ಅಂದರೆ ಕಾಲ್ ಮಾಡ್ತೀವಿ, ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಕೆಲವರು ಮತ್ತೆ ಕಾಲ್ ಮಾಡಿ ಕೇಳ್ತಾರೆ, ಏನಾಯಿತು ಇದು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಅಲ್ಲಿಗೇ ಇದು ಮಾಡ್ಕೊತಾರೆ, ಅಂದರೆ ಇದು ಇಷ್ಟೇ ಮತ್ತು ನಮ್ಮನ್ನ ಕರೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಒಂದು 2-3 ಸಲ ಮತ್ತೆ ಯಾರು ಕಾಲ್ ಮಾಡಿ ಕೇಳ್ತಾರೆ ಅವರಿಗೆ ವರ್ಕ್ನ ಅವಶ್ಯಕತೆ ಇದೆ, ಹಾಗೆ ಟೈಮ್ನ ಫಾಲೋ ಮಾಡ್ತಾರೆ, ಮತ್ತು ಇದು ವರ್ಕಿಂದ ಇದರಲ್ಲಿ ಇದು ಕಾನ್ಫಿಡೆಂಟ್ ಇದ್ದಾರೆ ಅಂತಲೂ ತೊಗೋತಾರೆ. ನಮ್ಮ ಇದರಲ್ಲಿ ಒಬ್ಬರನ್ನ ಅದೇ ರೀತಿ ಇದು ಮಾಡಿದ್ದು, ಅಂದರೆ ಪರವಾಗಿಲ್ಲ ಫಾಲೋ ಅಪ್ ಚೆನ್ನಾಗಿ ಮಾಡ್ತಾರೆ, ಅಂದರೆ ಫಾಲೋ ಅಪ್ ಮಾಡೋತಾರೆ ಎಲ್ಲಾದರೂ ವರ್ಕ್ ಬಗ್ಗೆ ಅಂತ ಹೇಳಿಬಿಟ್ಟು ಅವ್ರನ್ನೂ ಕೂಡ ಚೂಸ್ ಮಾಡ್ತಾರೆ. ಸೊ ನೀವು ಇಂಟರ್ವ್ಯೂಗೆ ಹೋಗಿ ಬಂದ ಮೇಲೆ ನೀವು 1-2 ಸಲ ಕಾಲ್ ಮಾಡಿ ಕೇಳಿ ನೋಡಿ. ಒಂದು ಸಲ ಮಾಡಿ, 1-2-3 ಡೇಸ್, 1 ವೀಕ್ ಬಿಟ್ಟು ಇನ್ನೊಂದು ಸಲ ಮಾಡಿ. ಸೊ ಆವಾಗ ಅವರು ನಿಮಗೆ ಏನು ಹೇಳ್ತಾರೆ. ಯಾಕಂದರೆ ನಾನು ತುಂಬ ಕಡೆ ಇಂಟರ್ವ್ಯೂನ ಅಟೆಂಡ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ನಾನು ಜಾಸ್ತಿ ಏನು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ, ಬಟ್ ಮಾಡಿರೋ ಒಂದು 4-5 ಕಡೆ ಇಂಟರ್ವ್ಯೂನಲ್ಲಿ ಇದು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ನಮ್ಮ ಆಫೀಸಿಗೆ ಬರೋರನ್ನ ತುಂಬ ಜನ ಇಂಟರ್ವ್ಯೂ ಮಾಡಿದ್ದೀನಿ. ಒಂದು 20-25 ಜನದಷ್ಟು ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರಿಗೆ ಏನು ವರ್ಕ್ ಬರುತ್ತೆ, ಯಾವ ರೀತಿ ಬರಲ್ಲ, ಏನು ಅಂತ ಹೇಳಿ ಮಾಡಿರೋದ್ರಿಂದ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದೀನಿ. ನಾನು ಕೂಡ ಟ್ರೈ ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿ ಬಿಟ್ಟೆ ಅಂತಂದರೆ ಈಗ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಬಿಟ್ಟು ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ಮತ್ತು ಅದನ್ನು ಫಾಲೋ ಅಪ್ ಮಾಡೋಕ್ಕೆ ಹೋಗೋಲ್ಲ. ಫಾಲೋ ಅಪ್ ಮಾಡೋಕ್ಕೆ ಹೋಗ್ದಲ್ಲ ಇದ್ದಾಗ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಇರೋಲ್ಲ. ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಸಾರಿ ನೀವು ಫಾಲೋ ಅಪ್ ಮಾಡಲಿಲ್ಲ, ನಾವು ಬೇರೆಯವ್ರನ್ನ ತೊಗೊಂಡ್ವಿ ಅಂತ ಹೇಳಿದ್ರು. ಒಳ್ಳೆ ಜಾಬು ಮಿಸ್ ಆಯ್ತಲ್ಲ ಅಂತ ತುಂಬ ಪಶ್ಚಾತ್ತಾಪ ಪಟ್ಟೆ ನಾನು. ಸೊ ನೀವು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಲ್ಲೇ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದ್ರು ಒಂದು 2-3 ಸಲ ನೀವು ಅವ್ರನ್ನ ಕಾಲ್ ಮಾಡಿ ಕೇಳಿ. ಅವ್ರು ಇಲ್ಲ ಮೇಡಮ್ ಈ ಥರ, ಇಲ್ಲ ಮೇಡಮ್ ಆರ್ ಸರ್ ಈ ಥರ ಬೇರೆಯವ್ರಿಗೆ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಜಾಬ್ದಾಗ ಹೋಗಿಬಿಟ್ಬಿಡಿ. ಬಟ್ ಫಾಲೋ ಅಪ್ ಮಾಡೋದು ಮಾತ್ರ ಬಿಡಬೇಡಿ. ಫಾಲೋ ಅಪ್ ಮಾಡಲಿಲ್ಲ ಅಂತಂದರೆ ಅವರೇ ಹೇಳ್ತಾರೆ, ನೀವು ಏನು ಫಾಲೋ ಅಪ್ ಮಾಡಲಿಲ್ಲ, ಹಾಗಾಗಿ ನಾವು ಬೇರೆಯವ್ರನ್ನ ತೊಗೊಂಡ್ವಿ ಅಂತ. ಹಾಗಾಗಿ ನಿಮಗೆ ಸಿಗೋಂಥ ಆಪರ್ಚುನಿಟೀಸು ಬೇರೆ ಯಾರಿಗೋ ಸಿಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ಹಾಗೆ ನಿಮಗೆ ಸ್ವಲ್ಪ ಆದರೂ ಎಲ್ಪ್ ಆಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗೇನ್ಮೇಲೆ ನನ್ನ ಎಲ್ಲ ವೀಡಿಯೋಸಲ್ಲಿ ಏನಾದ್ರೂ ನಿಮಗೆ ಮೋಟಿವೇಶನಲ್ ಸ್ಪೀಚು, ಮೋಟಿವೇಶನಲ್ಲು, ಹಾಗೆ ನನ್ನ ಎಕ್ಸ್ಪೀರಿಯೆನ್ಸು, ಹಾಗೆ ನಿಮಗೆ ಎಲ್ಪ್ಫುಲ್ ಆಗುವಂಥ ಟಾಪಿಕ್ಸು, ಹಾಗೆ ಕಂಟೆಂಟ್ ಇರೋ ಅಂಥ ವೀಡಿಯೋಗಳು, ಅಂದರೆ ನನ್ನ ವ್ಲಾಗಲ್ಲೇ ನಾನು ಕಂಟೆಂಟ್ನ ಕೊಡ್ತೀನಿ. ಏನು ಕಂಟೆಂಟ್ ಇದೆ ಅವ್ರ ವಿಡಿಯೋ ಏನಕ್ಕೆ ನೋಡಬೇಕು ಅಂತ ಅನ್ನೋರಿಗೆ ಇನ್ಮೇಲೆ ಒಂದು ಕಂಟೆಂಟ್ ಇರೋ ಅಂಥ ವಿಡಿಯೋ ಕೊಡಬೇಕು ಅಂತ ಹೇಳಿ ನಾನು ಈ ರೀತಿ ನನ್ನ ಹೇಳ್ತಾ ಇದ್ದೀನಿ. ಅಂದರೆ ನಾನು ವಾಯ್ಸ್ ಓವರಲ್ಲಿ ಹೇಳ್ತೀನಿ, ಬಟ್ ವ್ಲಾಗಲ್ಲಿ ನಾನು ಏನೇನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಡೈಲಿ ವ್ಲಾಗ್ಸು ಅದೇ ಇರುತ್ತೆ.
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.